ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾವು ಟೇಸ್ಟಿಯಾಗಿ ಶ್ರೀರಾಮನವಮಿ ಪ್ರಯುಕ್ತ ಹೆಸರುಬೇಳೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು, ನಾನು ಇಲ್ಲಿ ಒಂದು 250 ಗ್ರಾಮು ಹೆಸರುಬೇಳೆ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ, ತುರ್ದಿಟ್ಕೊಂಡಿದ್ದೀನಿ, ಒಂದು ಸೌತೆಕಾಯಿ ಎರೆದು ಹಚ್ಚಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು 4 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಚಿಟಿಕೆಯಷ್ಟು ಕಾಳು ಮೆಣಸಿನ ಪೌಡ್ರು, ಮತ್ತು ಒಂದು ಕಡ್ಡಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಹೆಸರುಬೇಳೆನ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ನೋಡಿ 3-4 ಸಲ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ ಈ ಎಲ್ಲ ಚೆಲ್ಬಿಟ್ಟು ನೀರು ನೋಡಿ, ಸ್ವಲ್ಪ ಭಾಗ ತಳದಲ್ಲಿ ಒಂದು ಸ್ವಲ್ಪ ನೋಡಿ ಹಿಂಗೆ ನೋಡಿದ್ರೆ ಬರಬೇಕು ನೀರು, ಇಷ್ಟಿರಲಿ. ಇದಕ್ಕೆ ಇವಾಗ ಹಚ್ಕೊಂಡಿದ್ದೀವಲ್ವಾ ಆ ಸೌತೆಕಾಯಿ ಮೇಲೆ ಹಾಡ್ಬಿಡೋಣ. ನೋಡಿ ಈ ಥರ, ಅಂದರೆ ಕಾಳು ಹೆಸರುಬೇಳೆ ಎಲ್ಲ ತಳದಲ್ಲಿರಲಿ. ಈ ಸೌತೆಕಾಯಿ ಮೇಲ್ಗಡೆ ಹಾಡಿ, ಮತ್ತು ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಕೊಬ್ಬರಿನೂ ಇದ್ರ ಮೇಲೆ ಹಾಕ್ಬಿಡೋಣ, ಮತ್ತು ಕೊತ್ತಂಬರಿನೂ ಹಾಕ್ಬಿಡೋಣ. ಸ್ವಲ್ಪ ಹಾಕೋಣ, ಸ್ವಲ್ಪ ಮಡಗಿರೋಣ, ಲಾಸ್ಟಲ್ಲಿ ಹಾಕೋಣ. ಇವಾಗ ಇದನ್ನೊಂದು 2 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ಮತ್ತು ಆವಾಗಲೇ ಸಾಸಿವೆ ಹೇಳೋದು ಮರ್ತಿದ್ದೆ, ಸ್ವಲ್ಪ ಚಿಟಿಕೆ ಸಾಸಿವೆನೂ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ 2 ಅವರ್ ಆಗಿದೆ. ನೋಡೋಣ ಹೆಸರುಬೇಳೆ ಯಾವ ಥರ ನೆಂದಿದೆ ಅಂತ. ನೋಡಿ ಕರೆಕ್ಟಾಗಿ ನೆಂದಿದೆ ಹೆಸರುಬೇಳೆ. ಅಂದರೆ ಈ ರೀತಿ ಮಾಡೋದು ಯಾಕೆ ಅಂದರೆ, ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಮಿಕ್ಸ್ ಮಾಡೋಣ. ಅಥವಾ ನೀವು ಫಸ್ಟೇ ನೆನೆಸ್ಬಿಟ್ಟು ಒಂದು 2 ಅವರ್ಸ್ ಇಟ್ಟು ಆ ಥರನಾದರೂ ಮಾಡ್ಬೋದು, ಈ ಥರನಾದರೂ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕಂದರೆ ಆ ಥರ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಚಿಟಪಟ ಅನ್ನಲಿ. ಸಾಸಿವೆ ಚಿಟಪಟ ಅಂತ ಇದೆ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ಇದನ್ನು 1 ನಿಮಿಷ ಬಾಡಿಸ್ಕೊಳ್ಳಿ. ಇದು 1 ನಿಮಿಷ ಬಾಡ್ಕೊಂಡು ನೋಡಿ ಈ ರೀತಿ ಆಗಿದೆ, ಬಾಡಿದೆ. ಇವಾಗ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಅದು ಜಾಸ್ತಿ ಬೇಯಬಾರ್ದು ಕರಿಬೇವು. ಈ ಮೆಣಸು ಪುಡಿ ತೊಗೊಂಡಿದ್ನಲ್ಲ, ನೀವು ಒಗ್ಗರಣೆಗಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಡೈರೆಕ್ಟ್ ಹಂಗೆ ಹೆಸರುಬೇಳೆಗಾದರೂ ಹಾಕ್ಬೋದು. ನಾನು ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಇದು ಸ್ವಲ್ಪ ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಹೆಸರುಬೇಳೆಗೆ ಮಿಕ್ಸ್ ಮಾಡೋಣ. ತಣ್ಣಗಾಗಲಿ. ನೋಡಿ ಒಗ್ಗರಣೆ ತಣ್ಣಗಾಗಿದೆ. ಇವಾಗ ಹೆಸರುಬೇಳೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ನಲ್ಲ, ಈ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಕೊತ್ತಂಬರಿ ತೆಗೆದಿಟ್ಟಿದ್ನಲ್ಲ ಆವಾಗಲೇ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಹಾಕಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀವು ಈ ಹೆಸರುಬೇಳೆಗೆ ಕ್ಯಾರೆಟ್ ಬೇಕಂದ್ರೆ ಹಾಕ್ಕೊಬೋದು. ನಾನು ಕ್ಯಾರೆಟ್ ಹಾಕಿಲ್ಲ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾಕೆ ಹೆಸರುಬೇಳೆ ನೆನೆಸಿಲ್ಲ ಅಂದರೆ ನೀರು ಬಿಟ್ಟು ನೆನೆಸಿಲ್ಲ ಅಂದರೆ ಅದು ನಾವು ಬೆರೆಸಿದ ತಕ್ಷಣ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಟೈಮ್ಗೆ ಅದು ನೀರು ನೀರಾಗ್ಬಿಡುತ್ತೆ.
ಈ ಥರ ಮಾಡಿದ್ರೆ ಅದು ಆ ಥರ ನೀರು ಬರೋದು ಅವಾಯ್ಡ್ ಆಗುತ್ತೆ, ನೀರಾಗೋದು ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲಿ. ನೋಡಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.